ನೋಡಿ, ಅಧ್ಯಾಯ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು. ಅಧ್ಯಾಯ 12. ಈಗ ಅಭ್ಯಾಸ 12.2 ನೋಡಿರಿ. 12.2ರಲ್ಲಿ ಒಂದೇ ಪ್ರಾಬ್ಲಮ್. ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಯಾರೂ ಮರೆಯಬೇಡ್ರಿ. ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ ಮತ್ತು ಸರಿಯಾಗಿ ಅಭ್ಯಾಸ ಮಾಡಿರಿ, ಎಲ್ಲ ಫಾಲೋ ಮಾಡಿರಿ. 12.2 12.1 ಆಲ್ರೆಡಿ ನಾವು ಮುಗಿಸಿದ್ದೇವೆ, ಅದು ಸರಿಯಾಗಿ ಓದ್ರಿ. 12.2 ಪಾಯಿ ಬೆಲೆಯನ್ನು ನೀಡುವ ತನಕ ಪಾಯಿ = 22 ಎಂದು ಪರಿಗಣಿಸಿ. ಪಾಯಿ ಬೆಲೆ 3.14 ನೀಡಿದ್ರೆ ಅದು ಯೂಸ್ ಮಾಡಿರಿ. ಪಾಯದ ಬೆಲೆ ಒಟ್ಟು ನೀಡ್ಲಿಕ್ಕಂದ್ರೆ 22 ಯೂಸ್ ಮಾಡಬೇಕು. ಒಂದು ಘನದಲ್ಲಿ ಅರ್ಧಗೋಳದ ವೃತ್ತಾಕಾರದ ಪಾದದ ಮೇಲೆ ಸಂಪೂರ್ಣವಾಗಿ ಆವರಿಸಿರುವಂತೆ ಶಂಕು ನಿಂತಿದೆ. ಅವುಗಳ ತ್ರಿಜ್ಯಗಳು 1 ಸೆಂಟಿಮೀಟರ್ ಮತ್ತು ಶಂಕುವಿನ ಎತ್ತರವು ಅದರ ತ್ರಿಜ್ಯಕ್ಕೆ ಸಮನಾಗಿದೆ. ಈ ಘನದ ಘನಫಲವನ್ನು ಪಾಯಿಯಲ್ಲಿ ವ್ಯಕ್ತಪಡಿಸಿ. ಈ ಘನದ ಘನಫಲ ಪಾಯಲ್ಲಿ ಉತ್ತರ ಬರಬೇಕು. ಪಾಯದ ಬೆಲೆ ತುಂಬ ಬರ್ದಿಲ್ಲ, ಉತ್ತರ ಪಾಯದಲ್ಲಿ ಉಳಿಬೇಕು. ನೆನ್ಪಿಡ್ಕೋರು ಎಲ್ಲರೂ, ಉತ್ತರನೇ ಪಾಯದಲ್ಲಿ ಉಳಿಬೇಕು. ಒಂದು ಘನದಲ್ಲಿ ಘನ ಅರ್ಧಗೋಳದ ವೃತ್ತಾಕಾರ ಪಾದ ಮೇಲೆ, ಅರ್ಧಗೋಳ ತೆಗಿರಿ. ಇದು ಅರ್ಧಗೋಳದ ವೃತ್ತಾಕಾರದ ಪಾದದ ಮೇಲೆ ಏನು ನಿಂತೈತೆ ತಾರವರು? ಒಂದು ಶಂಕು ನಿಂತೈತಿ. ಅರ್ಧ ವೃತ್ತಾಕಾರದ ಪಾದದ ಮೇಲೆ ಒಂದು ಶಂಕು ನಿಂತೈತಿ. ಅದರ ತ್ರಿಜ್ಯಕ್ಕೆ ಸಮಾನ. ಇದು ತ್ರಿಜ್ಯ r = 1. ಏನು ಪಾದ ಸಂಪೂರ್ಣ ಶಂಕು ನಿಂತ. ಅವುಗಳ ತ್ರಿಜ್ಯ 1 ಸೆಂಟಿಮೀಟರ್, ಶಂಕುನ ಎತ್ತರನೂ 1 ಸೆಂಟಿಮೀಟರ್. ಇದು ಹೆಚ್ಚು 1 ಸೆಂಟಿಮೀಟರ್. ಇದು ತ್ರಿಜ್ಯನೂ 1 ಸೆಂಟಿಮೀಟರ್, ಎತ್ತರ 1 ಸೆಂಟಿಮೀಟರ್. ಘನದ ಘನಫಲವನ್ನು ಕಂಡುಹಿಡಿಯಿರಿ. ತ್ರಿಜ್ಯ ಅರ್ಧಗೋಳದಿಂದ ಕೊಟ್ಟರೆ ನೋಡ್ರಿ, ಅರ್ಧಗೋಳದಾಗ ತ್ರಿಜ್ಯ ಒಂದೇ ಬರ್ತದೆ. ಗೋಳದ ತ್ರಿಜ್ಯ r = 1 ಸೆಂಟಿಮೀಟರ್. ಶಂಕುವಿನ ಬಗ್ಗೆ ಏನಪ್ಪ, ಅದನ್ನು r = ಶಂಕುವಿಂದು r = 1 ಸೆಂಟಿಮೀಟರ್. ಮತ್ತು ಎತ್ತರನು 1 ಸೆಂಟಿಮೀಟರ್ ಅಂದ್ರೆ, ಎತ್ತರೂ 1 ಸೆಂಟಿಮೀಟರ್, ಆರ್ನು 1 ಸೆಂಟಿಮೀಟರ್. ಈಗೇನು ಮಾಡಿ, ನೀವು ಘನದ ಘನಫಲ ಕಂಡುಹಿಡಿಯಬೇಕು. ಪರಿಹಾರ ನೋಡ್ರಿ. ಪರಿಹಾರ ಘನದ ಘನಫಲ. ಘನಫಲ = ಶಂಕುವಿನ ಘನಫಲ ಪ್ಲಸ್ ಅರ್ಧಗೋಳದ ಘನಫಲ. ಅರ್ಧಗೋಳದ ಘನಫಲ. ಈ ಯಾವಾಗಲೂ ಶಂಕುವಿನ ಘನಫಲ ಎಲ್ಲರೂ ಫಾಲೋ ಮಾಡಬೇಕು. ಶಂಕುವಿನ ಘನಫಲ, ಸಿಲಿಂಡರ್ ಘನಫಲ 1/3 ಇರ್ತೈತಿ. 1/3 πr²h. ಅರ್ಧಗೋಳ ಘನಫಲ ಎಲ್ಲ ಬ್ಯಾಡ್ ಮಾಡಿ 2/3 πr³. ಇಲ್ಲಿ ಎತ್ತರ ಏನು ಬರೋದಿಲ್ಲ, ಬರೀ r ಇಷ್ಟೇ ಬರ್ತೈತಿ. ಈಗೆಲ್ಲ ಬೆಲೆ ತುಂಬ್ರಿ, ಇಲ್ಲಿ r ಬೆಲೆ ತುಂಬ್ರಿ. ಪೈ ಅಂತರೂ ಬರೀದ, ಪೈ ಕಾಮನ್ ತಗೋರಿ. ಏನು ಉಳಿತು ನೋಡ್ರಿ, 1/3 ಉಳಿತು. r ಅಂದ್ರೆ 1 ಸ್ಕ್ವೇರ್, h ಅಂದರೂ 1, 2/3, r ಅಂದರೂ 1. ದಿಸ್ ಈಕ್ವಲ್ ಟು ಪೈ 1 ಸ್ಕ್ವೇರ್ ಒಂದೇ ಬಿಟ್ಬಿಟ್ರದು. ಇದು 1 1 ಬಿಟ್ಬಿಡ್ರಿ, 2/3 ಆಗ್ತದೆ. ಎಲ್ಸಿಯಮ್ ತಗೋರಿ, 3 ಆಗ್ತೈತಿ. 3 1 3 1 1 + 2 3 ಆಯಿತು. ಎಲ್ಲ ಕೂಡ ಆಯ್ತಪ್ಪ, ಪೈ × 1. 3 ಹೋಗಿಬಿಡ್ತು. = ಪೈ. ಇದೇಂದ್ರು ಇವಾಗ ನಿಮ್ಗೆ ಪೈಯಲ್ಲಿ ವ್ಯಕ್ತಪಡಿಸಿ ಸಮಾನವಾಗಿದೆ. ಈ ಘನದ ಘನಫಲವನ್ನು ಪೈಯಲ್ಲಿ ವ್ಯಕ್ತಪಡಿಸಿ ಅಂತ ಹೇಳಿದ್ರು. ನಾವು ಪೈಯಲ್ಲಿ ಇದನ್ನು ವ್ಯಕ್ತಪಡಿಸಿವಿ. ಇದ್ರ ಯೂನಿಟ್ ಬರೀಬೇಕು, ಸೆಂಟಿಮೀಟರ್ ಕ್ಯೂಬ್ ಅಂತ ಬರೀಬೇಕು. ನೋಡಿರಿ, 12.2 ಒಳಗೆ ಕ್ವಶನ್ ನಂಬರ್ 2. ರಾಚೆಲ್ ಒಬ್ಬಳು ಇಂಜಿನಿಯರಿಂಗ್ ವಿದ್ಯಾರ್ಥಿನಿ. ಅವಳು
ತೆಳುವಾದ ಅಲ್ಯೂಮಿನಿಯಂ ಹಾಳೆಯಿಂದ ಒಂದು ಅಲ್ಯೂಮಿನಿಯಂ ಹಾಳೆ ಒಂದು ತೆಳ್ಳಗಂದು ಈ ಹೋಳಿಗೆ ತಳ್ಳಿರ್ತಾರೆ ಆ ಟೈಪ್ ಸಿಲಿಂಡರ್ನ 2 ವೃತ್ತಪಾದಗಳಲ್ಲಿ ಶಂಕುವನ್ನು ಜೋಡಿಸಿ ಒಂದು ಮಾದರಿಯನ್ನು ತಯಾರು ಮಾಡಬೇಕಾಗಿದೆ. ಒಂದು ಮಾಡಲ್ ತಯಾರು ಮಾಡಬೇಕಾಗಿದೆ. ಈ ಮಾದರಿ ವ್ಯಾಸವು 3 ಸೆಂಟಿಮೀಟರ್ ಮತ್ತು ಅದರ ಒಟ್ಟಾರೆ ಉದ್ದವು 12 ಸೆಂಟಿಮೀಟರ್ ಇದೆ. ಶಂಕುವಿನ ಎತ್ತರವು 2 ಸೆಂಟಿಮೀಟರ್ ಆದರೆ ರಾಚೆಲ್ ಮಾಡಿದ ಈ ಮಾದರಿಯೊಳಗಿನ ಗಾಳಿಯ ಗಾತ್ರವನ್ನು ಕಂಡುಹಿಡಿಯಿರಿ. ಮಾದರಿಯ ಹೊರ ಹಾಗೂ ಒಳ ಮೇಲ್ಮೈ ಅಳತೆಗಳನ್ನು ಸರಿಸುಮಾರು ಒಂದೇ ಆಗಿದೆ ಎಂದು ಭಾವಿಸಿಕೊಳ್ಳಿ. ಅದು ಒಳಮೈ ಎರಡೂ ಒಂದೇ ಆಗಿದೆ ಅಂತ ತಿಳ್ಕೋಬೇಕು. ಈಗ ನೋಡ್ರಿ ಪರಿಹಾರ. ಈಗ ರಾಚೆಲ್ ಏನು ಮಾಡ್ಯಾರ, ಒಂದು ಶಂಕುನ್ ತೆಗೀರಿ. ಒಂದು ಸಿಲಿಂಡರ್ ಈ ಟೈಪ್ ಹಾಕಿ ಮಾಡಲ್ ಮಾಡ್ಯಾರ. ರಾಚೆಲ್ನ ಹಾಕಿ ಮಾಡಲ್ ಮಾಡಿ ಏನು ಮಾಡ್ಯಾಳ, ಒಟ್ಟು ಉದ್ದ ಟೋಟಲ್ ಉದ್ದ ಎಷ್ಟದ 12. ರಾಚೆಲ್ ಇಂಜಿನಿಯರಿಂಗ್ ವಿದ್ಯಾರ್ಥಿ ತೆಳುವಾದ ಅಲ್ಯೂಮಿನಿಯಂ ಹಾಳೆಯಿಂದ ಸಿಲಿಂಡರ್ ವೃತ್ತ ಜೋಡಿಸಿ ಒಂದು ಮಾದರಿ ತಯಾರು ಮಾಡಿದೆ. ಈ ಮಾದರಿ ವ್ಯಾಸ 3 ಸೆಂಟಿಮೀಟರ್, ಅದರ ಒಟ್ಟಾರೆ ಉದ್ದ 12 ಸೆಂಟಿಮೀಟರ್. ಇಲ್ಲಿ ಒಟ್ಟಾರೆ ಉದ್ದ ಎಷ್ಟಪ್ಪ, 12 ಸೆಂಟಿಮೀಟರ್. ಈ ಮಾದರಿ ವ್ಯಾಸ ಎಷ್ಟು ಕೊಟ್ಟಾರ, 3 ಸೆಂಟಿಮೀಟರ್, 12 ಸೆಂಟಿಮೀಟರ್. ಶಂಕುವಿನ ಎತ್ತರ h = 2 ಸೆಂಟಿಮೀಟರ್. ಆದರೆ ರಾಚೆಲ್ ಮಾದರಿಯನ್ನು ಕಂಡಿಲ್ಲ. ಮೊದಲು ಶಂಕುವಿನ ಬಗ್ಗೆ ಬರ್ಕೋತೀವಿ ನೋಡ್ರಿ. ಶಂಕು ಎರಡಕ್ಕೆ ತ್ರಿಜ್ಯ ಒಂದೇ ಆಗ್ತೈತಿ. ಶಂಕು r = ಕೊಟ್ಟಾರ. ಶಂಕು ರೇಡಿಯಸ್, ಶಂಕುವಿನ ಎತ್ತರ ಇದು. ಶಂಕುವಿನ ಎತ್ತರ ತೆಳುವಾದ ಅಲ್ಯೂಮಿನಿಯಂ ಹಾಳೆಯಿಂದ ಸಿಲಿಂಡರ್ 2 ವೃತ್ತಗಳಲ್ಲಿ ಶಂಕು ಜೋಡಿಸಿ ಒಂದು ಮಾದರಿ ತಯಾರು ಮಾಡಿದೆ. ಈ ಮಾದರಿ ವ್ಯಾಸವು 3 ಸೆಂಟಿಮೀಟರ್, 3/2 ಸೆಂಟಿಮೀಟ್ರ್ ಆಯಿತು. 3/2 ಎತ್ತರ ಎಷ್ಟು ಕೊಟ್ಟಾರಪ್ಪ, ಶಂಕುವಿನ ಎತ್ತರ h = 2 ಸೆಂಟಿಮೀಟ್ರ್ ಕೊಟ್ಟಾರ. ಶಂಕುವಿನ ಎತ್ತರ 2 ಸೆಂಟಿಮೀಟರ್. ಸಿಲಿಂಡರ್ ನೋಡ್ರಿ, ಸಿಲಿಂಡರ್ನ ಎತ್ತರ h ಅಂತ 12. ಈ ಕಡೆ ಇಲ್ಲಿ ಏನು ಕೊಟ್ಟರೆ ಎತ್ತು ಕಂಡುಬೇಕಾದ್ರೆ ಎತ್ತರ 2 ಅದ, ಇಲ್ಲಿನ ಎತ್ತರ 2 ಅದ. 12ಗ 2 4 ಕಡೆ ರೀ. h = 8 ಸೆಂಟಿಮೀಟರ್. r ಎಷ್ಟು ಆಗ್ತದೆ ಇದಕ್ಕೆ, r ಎರಡಕ್ಕೂ ಒಂದೇ 3/2 ಸೆಂಟಿಮೀಟರ್. r ಎರಡಕ್ಕೆ 3/2 ಸೆಂಟಿಮೀಟರ್ ಆಗ್ತೈತಿ. ನಮ್ಗೇನು ಬೇಕಾಗಿದೆ, ಮಾದರಿ ಒಳಗಿನ ಗಾಳಿಯ ಗಾತ್ರ. ಪರಿಹಾರ ಮಾದರಿ ಒಳಗಿನ ಗಾಳಿಯ ಗಾತ್ರ. ಮಾದರಿ ಒಳಗಿನ ಗಾಳಿಯ ಗಾತ್ರ ಏನಾಯ್ತದು, 8 ಆಯಿತು. h 8 ಆಯಿತು. ಮಾದರಿ ಗಾಳಿಯ ಗಾತ್ರ = ಗೈನ ಕೂಡ ಗಾಳಿದ ಸಿಲಿಂಡರಿನ ಘನಫಲ. ಸಿಲಿಂಡರಿನ ಘನಫಲ ಪ್ಲಸ್ 2 ಗುಂಡ್ಲೆ ಶಂಕುವಿನ ಘನಫಲ. ಶಂಕುವಿನ ಘನಫಲ 2 ಗುಂಡ್ಲೆ ಶಂಕುವಿನ ಘನಫಲ. ನೋಡಿರಿ ಇದ್ರದ್ದು ಫಾರ್ಮುಲಾನು ಸಿಲಿಂಡರ್ದು πr²h. r ಒಂದೇ ಎರಡಕ್ಕೆ, πr²h 2 × 1/3 πr²h. ಪೈ ಅಂದ್ರೆ ತುಂಬ್ರಿ. ಪೈ r ಎಷ್ಟಲಿ 3/2 h 8 ಪ್ಲಸ್ 2/3 ಪೈ ಅಟ್ಟೇಡ್ರಿ r 3/2 ಶಂಕುವಿನ ಎತ್ತರ 2. ಶಂಕುವಿನ ಎತ್ತರ 2 ಏನಾಯ್ತು ನೋಡ್ರಿ. ಇಲ್ಲಿ ಪೈ ಕಾಮನ್ ತಗೊಂಡು ಏನಾಯ್ತು ನೋಡ್ರಿ, ಇದು 2 2 4 8, 2 1 2 2 4 3 3 9 18 ಆಯಿತು. ಪ್ಲಸ್ ಇಲ್ಲಿ 3 3 ಹೋಯ್ತು, 2 2 ಹೋಯ್ತು, 2 2 ಹೋಯ್ತು. ಓಲಿ ಏನು ಉಳಿತಿಲ್ಲಿ 23 ಉಳಿತು. = π × 21 ಆಯಿತು.
5 ಇಂಟು 21 21 ಇಂಟು 7/22/5 ಅಂದ್ರೇನು 22/7. ಇವು 3 7 1 7 7 3 21 7 3 66 ಸೆಂಟಿಮೀಟರ್ ಕ್ಯೂಬ್. 66 ಇದೇನಪ್ಪ 66 ಸೆಂಟಿಮೀಟರ್ ಕ್ಯೂಬ್. ಮಾದರಿಯೊಳಗಿನ ಗಾಳಿಯ ಗಾತ್ರ 66 ಸೆಂಟಿಮೀಟರ್ ಕ್ಯೂಬ್ ಆಗುತ್ತದೆ. ಕ್ವಶನ್ ನಂಬರ್ 3 ನೋಡ್ರಿ. ಒಂದು ಗುಲಾಬ್ ಜಾಮೂನಲ್ಲಿ ಅದರ ಘನಫಲದ ಶೇಕಡ 30ರಷ್ಟು ಸಕ್ಕರೆಯ ಪಾಕವನ್ನು ಒಳಗೊಂಡಿದೆ. ಪ್ರತಿ ಗುಲಾಬ್ ಜಾಮೂನು ಸಿಲಿಂಡರ್ ಆಕಾರದಲ್ಲಿ ಇದ್ದು ಅದರ 2 ಅಂತ್ಯಭಾಗದಲ್ಲಿ ಅರ್ಧಗೊಳ್ಳಗಿವೆ. ಗುಲಾಬ್ ಜಾಮೂನು ಒಟ್ಟಾರೆ ಉದ್ದ 5 ಸೆಂಟಿಮೀಟರ್ ಮತ್ತು ವ್ಯಾಸವು 2.8 ಸೆಂಟಿಮೀಟರ್ ಆದರೆ 45 ಗುಲಾಬ್ ಜಾಮೂನು ಇರುವ ಸಕ್ಕರೆ ಪಾಕವನ್ನು ಕಂಡುಹಿಡಿಯಿರಿ. 45 ಗುಲಾಬ್ ಜಾಮ್ದಾಗ ಸಕ್ಕರೆ ಪಾಕ ಎಷ್ಟೈತಿ ಅಂತಂದು ಕಂಡುಹಿಡಿ ಅಂತ ಹೇಳ್ಯಾರ. ನೋಡ್ರಿ ಎಲ್ಲರೂ ನೋಡಲಿ. ಒಂದು ಗುಲಾಬ್ ಜಾಮೂನ ಮೊದಲ ಚಿತ್ರ ತೆಗಿತೀನಿ. ಒಂದೇ ಗುಲಾಬ್ ಜಾಮೂನು ಮಾಡ್ಬೇಕು ನಾವು. ಮೊದಲು ಒಂದು ಗುಲಾಬ್ ಜಾಮೂನ ಹೆಂಗಿರ್ದ ಈ ಟೈಪ್ ಗುಲಾಬ್ ಜಾಮೂನ್ ಅದ. ಈ ಕಡೆ ಸಿಲಿಂಡರ್ ಆಕಾರದಲ್ಲಿ ಅದ. ಉತ್ತ H = 2.2 ಸಿಲಿಂಡರ್ ಆಕಾರದ ಹೆಚ್ಚ ಜಾಮೂನು ಘನಫಲದ 30 ಸಕ್ಕರೆ ಪಾಕವನ್ನು ಒಳಗೊಂಡಿದೆ. ಪ್ರತಿ ಗುಲಾಬ್ ಜಾಮೂನು ಸಿಲಿಂಡರ್ ಆಕಾರದಲ್ಲಿದ್ದು ಅದರ 2 ಅಂತ್ಯಭಾಗದಲ್ಲಿ ಅರ್ಧಗೋಳಿವೆ. 2 ಆಕಾರದಲ್ಲಿ ಏನದ ಅರ್ಧಗೋಳವ. ಗುಲಾಬ್ ಜಾಮೂನು ಒಟ್ಟಾರೆ ಉದ್ದ 5 ಒಟ್ಟು ಟೋಟಲ್ ಉದ್ದ ಎಷ್ಟದ ಇಲ್ಲಿಂದ 5 ಅದ. ಮತ್ತು ವ್ಯಾಸ ಇದೆ ಪೂರ್ತಿ ವ್ಯಾಸ 2.8 ಅದ. 2.8 ಸೆಂಟಿಮೀಟರ್. ಆದರೆ 45 ಗುಲಾಬ್ ಜಾಮೂನು ಸಕ್ಕರೆ ಪಾಕವನ್ನು ಕಂಡುಹಿಡಿಯಿರಿ. 45 ಗುಲಾಬ್ ಜಾಮೂನು ಸಕ್ಕರೆ ಪಾಕ ಕಂಡುಹಿಡಿಯಬೇಕು. ಸಿಲಿಂಡರ್ ಬಗ್ಗೆ ನೋಡಿ. ಮೊದಲ ಸಿಲಿಂಡರ್ನ ಎತ್ತರ H = ಟೋಟಲಿ 5 ಅದ. ಈ ಕಡೆ 2.8 ಅದ. ಈ ಕಡೆ 2 ರೇಡಿಯಸ್ ಎಟ್ ಆಗ್ತದ 6 ಎಷ್ಟು ಆಗ್ತದೆ R = 2.8/2 1 2 4 8 1.4 ಆಗ್ತದೆ. 1.4 + 1.4 5 - 2.8 2.8 ಕಡಿದಿ 2.2 ಸೆಂಟಿಮೀಟರ್ ಸಿಲಿಂಡರ್ ಎತ್ತರ. ಮುಂದೆ ಅರ್ಧಗೋಳದ ತ್ರಿಜ್ಯ 1.4 ಅರ್ಧಗೋಳದ ತ್ರಿಜ್ಯ R = 2.8/2 1.4 ಸೆಂಟಿಮೀಟರ್. ನೆಕ್ಸ್ಟ್ ಏನು ಮಾಡಬೇಕು? ಒಂದು ಗುಲಾಬ್ ಜಾಮೂನಿನ ಘನಫಲ. ಒಂದು ಗುಲಾಬ್ ಜಾಮೂನು ಘನಫಲ ಕಂಡುಹಿಡಿಯೋದು ನಾವು. ಪರಿಹಾರ: ಒಂದು ಗುಲಾಬ್ ಜಾಮೂನಿನ ಘನಫಲ. ಒಂದು ಗುಲಾಬ್ ಜಾಮೂನಿನ ಘನಫಲ = ಪಾಲನೆನಪ್ಪ. ಒಂದು ಗುಲಾಬ್ ಜಾಮೂನ್ ಘನಫಲ, ಒಂದು ಸಿಲಿಂಡರ್ ಘನಫಲ, ಸಿಲಿಂಡರಿನ ಘನಫಲ ಪ್ಲಸ್ 2 ಗುಂಡ್ಲೆ ಅರ್ಧಗೋಳ ಘನಫಲ. ಅರ್ಧಗೋಳದ ಘನಫಲ ಕರೆಕ್ಟ್. = πr²h ಸಿಲಿಂಡರ್ ಘನಫಲ ಫಾರ್ಮುಲಾ ಗೊತ್ತಿರಬೇಕು. ಇದು ಏನಪ್ಪ? ಅರ್ಧಗೋಳ 2 ಇಂಟು ಅರ್ಧಗೋಳದ ಘನಫಲ ಏನು 2/3 πr³. ಇಲ್ಲಿಂದ πr² ಕಾಮನ್ ತಗೋರಿ. ಏನು ಉಳಿತೀವಿ? H ಉಳಿತು. πr² ಕಾಮನ್ ತಗೊಂಡ್ರೆ 2/3 ಇದು 2/3 r ಉಳಿತು. H + 4/3 r + 4/3 r. ಯಾಕಂದ್ರೆ r² ಹೊರಗೆ ಬಂದೈತಿ. 4/3 r. ಇದು ಬರ್ರಿ 22/7 ರೇಡಿಯಸ್ ಎಷ್ಟತಿ 1.4 × 1.4 2 ಸಲ ಬರೀಬೇಕು. ಹೈಟ್ ಆಫ್ ಸಿಲಿಂಡರ್ 2.2 ಅದು ಹೈಟ್ ಆಫ್ ಸಿಲಿಂಡರ್. 2.2 ಇದು ಹೈಟ್ ಆಫ್ ಸಿಲಿಂಡರ್ 2.2 ಅದ ಪ್ಲಸ್ 4/3
ಆರ್ ಎಷ್ಟದ 1.4 ಈಕ್ವಲ್ ಟು ನೋಡಿ ಎಷ್ಟು ಆಗ್ತದೆ 22/7 7 1 7 2 14 ಹೋಗ್ಬಿಡ್ತು 0.2 ಇಂಟು ಮಾಡಿರಿ ಒಟ್ಟು ಕೂಡ ಇಂಟು ಮಾಡಿದ್ರೆ 6.22 ಇಂಟು 2 22 ಇಂಟು 1.4 ಇಂಟು 2 ಇಂಟು ಮಾಡಿದ್ರೆ 12.2 ಇದು 22.2 1.4 ಇಂಟು ಮಾಡಿರಿ ಟೋಟಲಿ 6.16 ಬರ್ತೈತಿ 2.2 ಪ್ಲಸ್ 4/3 ಇಂಟು 1/4 ಇಂಟು ಮಾಡಿರಿ ಎಷ್ಟು ಬರ್ತೈತಿ ಪ್ಲಸ್ 1.82 ಬರ್ತೈತಿ 1.82 ಇದಿಷ್ಟು ಏನು ಮಾಡಿರಿ ಇಂಟು ಮಾಡಿಬಿಡ್ರಿ 4.6.16 ಇಂಟು 4.02 ಆಯ್ತದು ಎರಡು ಕೂಡಿಸಿದ್ರೆ 4.0 ಆಯ್ತು ಇದು ಕೂಡಿಸ್ರಿ 24.76 ಸೆಂಟಿಮೀಟರ್ ಸ್ಕ್ವೇರ್ ಬರ್ತೈತಿ 24.76 ಸೆಂಟಿಮೀಟರ್ ಸ್ಕ್ವೇರ್ ಇದು ಇಂಟು ಮಾಡಿದ್ರು ಈ ಟೈಪು ಬರೋ ಚಾನ್ಸಸ್ ಮಲ್ಟಿಪ್ಲೈ ಮಾಡಿ ಸರಿಯಾಗಿ 25.05 ಸೆಂಟಿಮೀಟರ್ ಕ್ಯೂಬ್ 24 ನಿಯರೆಸ್ಟ್ 25.05 ಬರ್ತೈತಿ ಇದೇನಾಯ್ತು ಎಲ್ಲ ಕೂಡಿ 24.6 ಈಗ ನಾವು 45 ಗ್ರಾಮ್ ಜಾಮೂನಿನ ಘನಫಲ 45 ಗುಲಾಬ್ ಜಾಮೂನಿನ ಒಂದಾಯ್ತದು ಜಾಮೂನಿನ ಘನಫಲ 45 ಗುಲಾಬ್ ಜಾಮೂನಿನ ಘನಫಲ ಏನಾಯ್ತು ನೋಡ್ರಿ 45 ಇಂಟು 25.05 ಇಂಟು ಮಾಡಿರಿ ದಿಸ್ ಈಕ್ವಲ್ ಟು 1127.28 ಸೆಂಟಿಮೀಟರ್ ಕ್ಯೂಬ್ ಅವ್ರನ್ನೆಂದ್ರೆ ಗುಲಾಬ್ ಜಾಮೂನು ಸಕ್ಕರೆ ಪಾಕ ಕೆಳ ಗುಲಾಬ್ ಜಾಮೂನಲ್ಲಿರುವ ಸಕ್ಕರೆ ಪಾಕ ಗುಲಾಬ್ ಜಾಮೂನಿನಲ್ಲಿ ಸಕ್ಕರೆ ಪಾಕ ಎಷ್ಟು ಮಾಡಬೇಕು 30% 30/100 ಇಂಟು ಏನು ಮಾಡಿರಿ 1127.28 ಇಂಟು ಮಾಡಿರಿ ಇದಕ್ಕೆಲ್ಲ ಸಿಂಪ್ಲಿಫೈ ಮಾಡಿರಿ 338.184 ಸೆಂಟಿಮೀಟರ್ ಕ್ಯೂಬ್ ಇಟ್ಟವರು ಗುಲಾಬ್ ಜಾಮೂನ ಹಾಗ್ಯಾರ ಎಷ್ಟವ್ರು ಗುಲಾಬ್ ಜಾಮೂನ ಹಾಗ್ಯಾರ ತಿಳ್ಕೋಬೇಕು ನೋಡಿರಿ ಕ್ವಶನ್ ನಂಬರ್ 4 ನೋಡಿರಿ ಕ್ವಶನ್ ನಂಬರ್ 4 ಆಯತ ಘನಾಕೃತಿ ಆಕಾರದ ಮರದ ಲೇಖನಿ ಧಾರಕ ಪೆನ್ ಸ್ಟ್ಯಾಂಡ್ನಲ್ಲಿ ಒಂದು ಪೆನ್ ಸ್ಟ್ಯಾಂಡ್ ಮಾಡ್ಯಾರ ಲೇಖನಿಗಳನ್ನು ಇಡಲು ಶಂಕುವಿನ ಆಕಾರದ 4 ತಗ್ಗುಗಳು ಬರೆದಿದೆ ಆಯತ ಘನಾಕೃತಿ ಅಳತೆಯು 15 ಸೆಂಟಿಮೀಟರ್ 10 ಸೆಂಟಿಮೀಟರ್ 3.5 ಸೆಂಟಿಮೀಟರ್ ಆಗಿದೆ ಪ್ರತಿ ಶಂಕುವಿನ ಆಕಾರದ ತ್ರಿಜ್ಯವು 0.5 ಈ ತೆಳಗಿನ ಶಂಕು ಅದರ ತ್ರಿಜ್ಯ ಕೊಟ್ಟಾರ 0.5 ಮತ್ತು ಆಳ ಎತ್ತರ 1.4 ಸೆಂಟಿಮೀಟರ್ ಇದೆ ಲೇಖನಿ ಧಾರಕದಲ್ಲಿ ಮರದ ಗಾತ್ರವನ್ನು ಕಂಡುಹಿಡಿಯಿರಿ ಈಗ ನೋಡಿರಿ ಮೊದಲು ಏನು ಮಾಡೋದು ನೀವು ಆಯತ ಘನಾಕೃತಿ ಘನಾಕೃತಿ L = 15 ಬ್ರೆಡ್ತ್ = 10 ಹೈಟ್ = 3.5 ಮತ್ತು ಶಂಕು ಎತ್ತರ 1.4 ಸೆಂಟಿಮೀಟರ್ ತ್ರಿಜ್ಯ 0.5 ಸೆಂಟಿಮೀಟರ್ ಪರಿಹಾರ ನೋಡ್ರಿ ಪರಿಹಾರ ಎಚ್ ಕೋನದು ಇಲ್ಲಿನೂ ಎಚ್ ಬಂದೈತಿ ಇಲ್ಲಿನೂ ಎಚ್ ಬಂದೈತಿ ಎಚ್ ಕ್ಯಾಪಿಟಲ್ ಎಚ್ ತೋರಿ ಕ್ಯಾಪಿಟಲ್ ಎಚ್ ಬರ್ಬೋದು ನಾನು ಬರೀತಿ ನೋಡು 1.4 ಎರಡೂ ಎತ್ತರ ಚೇಂಜ್ ಅದ ಒಂದೇ ಇಟ್ಕೋಬಾರ್ದು ಒಂದು ಕ್ಯಾಪಿಟಲ್ ಎಚ್ ಇಟ್ಕೋ ಮರದ ಗಾತ್ರ ಕಂಡಿಡಿ ಅಂತ ಹೇಳ್ಯಾರ ಮರದ ಗಾತ್ರ ಇದು ಆಯತ ಘನದಲ್ಲಿ ಏನು ಮಾಡ್ತಾರೆ ಅವರು ಕಟ್ ಮಾಡಿ ತೆಗ್ದಾರ ಇದು ಈ ಮ್ಯಾಲಿನ ತೆಗ್ದಾರ ಅವ್ರು ವಾಲ್ಯೂಮ್ ಕಡಿಮೆ ಆಗ್ತೈತಿ ಮೈನಸ್ ಎಷ್ಟು ಇವು 4 ಅದಾವ 1 2 3 4 ಅವರು ಮಾಡ್ಯಾರ 4 ತೆಗ್ದಾರ ಮೈನಸ್ ಮಾಡಕ್ಕೆ 4 ಅಂದ್ರೆ ಇದ್ರಾಗ ಕಟ್ ಮಾಡಿ ತೆಗ್ದಾರ ಪಾರ್ಟ್ ಹೋಗಿಬಿಟ್ಟದ ಐಟಮ್ಸ್ ಎಲ್ಲ ಹೋಗಿರ್ತಾವೆ -4 ಇಂಟು 1/3
ಶಂಕುಂದೇನು ವೈ ಆರ್ ಸ್ಕ್ವೇರ್ ಎಚ್ ಹತ್ತೀನಿ, ಕ್ಯಾಪಿಟಲ್ ಎಚ್ ಹತ್ತೀನಿ. ಆಯ್ತಗನ ಎಲ್ ಬಿ ಎಚ್ ಮೈನಸ್ 4/3 ಪೈ ಆರ್ ಸ್ಕ್ವೇರ್ ಎಚ್ ಮಾಡಬೇಕು. ಎಲ್ ಅಂದ್ರೆ ಎಷ್ಟದಲ್ಲಿ 15 ಗುಂಡ್ಲೆ 10 ಗುಂಡ್ಲೆ 3.5 4/3 ಪೈ ಅಂದ್ರೆ 22/7 22/7 ಎಷ್ಟು ಕೊಟ್ಟಾರ? ಪೈದೇನು ಕೊಟ್ಟಿಲ್ಲ, ಅಳತೆ ಕೊಟ್ಟಿಲ್ಲ. 22/7 ಆರ್ ಅಂದ್ರೆ ರೇಡಿಯಸ್ ಇರ್ತದೆ, ಶಂಕುನ ರೇಡಿಯಸ್ 0.5 ಇಂಟು 0.5 ಇಂಟು ಹೈಟ್, ಶಂಕುನ ಎತ್ತರ. ಶಂಕುನ ಎತ್ತರ ಎಂಬ ಕ್ಯಾಪಿಟಲ್ ಎಚ್ ತಿಳ್ಕೊರಿ, ಎಷ್ಟದ ಕ್ಯಾಪಿಟಲ್ ಎಚ್ 1.4. ಇದು ಸಂಕ್ಷಿಪ್ತ ಮಾಡ್ಕೊರಿ. 15 ಗುಂಡ್ಲೆ 10 35 10 10 ಹೋಗ್ಬಿಡ್ತು. ಮೈನಸ್ 4/3 7 7 7 14 ಹೋಗ್ಬಿಡ್ತಲ್ಲ. ಏನು ಉಳಿತು ನೋಡ್ರಿ ಎಲ್ಲರೂ? 4/3 22 5/3 ಉಳಿತದ. ಇಲ್ಲಿ ಏನು ಉಳಿತಪ್ಪ ಅಂದ್ರೆ 44 88 ಒಂದು ಉಳಿತು. ಆಮೇಲೆ 5 20 0.25 ಉಳಿತು ಇಂಟು 0.2 ಉಳಿತು ಕಟ್ಟಾಗಿದ್ರೆ /3. ಇದು ಎಷ್ಟಾಯ್ತಪ್ಪ? ಇದ್ರದ್ದು 525 ಇಂಟು 15 35 525 ಮೈನಸ್ ಇದು ಡಿವೈಡ್ ಮಾಡಿರಿ, ಇಂಟು ಮಾಡಿ ಡಿವೈಡ್ 1.47 ಅನ್ನಬೇಕು. 147 ಅನ್ನಬಾರ್ದು, 1.47 ಅನ್ನಬೇಕು. 1 ಕಳೀರಿ 523.53 ಸೆಂಟಿಮೀಟರ್ ಕ್ಯೂಬ್. ಲೇಖನದಾಗ ಮರದ ಗಾತ್ರ. ದೇರ್ಫೋರ್ ಮರದ ಗಾತ್ರ ನೋಡ್ರಿ ಎಷ್ಟು ಉಳಿತು? 523.53 ಸೆಂಟಿಮೀಟರ್ ಕ್ಯೂಬ್. ಲೇಖನದಾಗ ಮರದ ಗಾತ್ರ ಉಳಿದ ಗಾತ್ರ ಎಷ್ಟು ಆಗಿದೆ ಅಂತ ಬರೀಬೇಕು. ಕ್ವಶ್ಚನ್ ನಂಬರ್ 5 ನೋಡ್ರಿ. ಕ್ವಶ್ಚನ್ ನಂಬರ್ 5 ಒಂದು ಪಾತ್ರೆಯು ತಲೆಕೆಳಗಾದ ಶಂಕುವಿನ ಆಕಾರದಲ್ಲಿದೆ. ಅದರ ಎತ್ತರ 8 ಸೆಂಟಿಮೀಟರ್ ಮತ್ತು ತೆರೆದ ಮೇಲ್ಭಾಗದ ತ್ರಿಜ್ಯವು 5 ಸೆಂಟಿಮೀಟರ್ ಇದೆ. ಅದರ ಅಂಚಿನವರೆಗೆ ಪೂರ್ಣವಾಗಿ ನೀರನ್ನು ತುಂಬಿದೆ. ಈ ಪಾತ್ರೆಯಲ್ಲಿನ 0.5 ಸೆಂಟಿಮೀಟರ್ ತ್ರಿಜ್ಯವಿರುವ ಗೋಳಾಕಾರದ ಶೀಸದ ಗುಂಡುಗಳನ್ನು ಹಾಕಿದಾಗ 1/4 ಭಾಗದಷ್ಟು ನೀರು ಹೊರ ಚೆಲ್ಲುತ್ತದೆ. ಪಾತ್ರೆಯಲ್ಲಿ ಹಾಕಿದ ಶೀಸದ ಗೋಳಗಳೆಷ್ಟು? ಪಾತ್ರೆಯಲ್ಲಿ ಹಾಕಿದಾಗ ಶೀಸದ ಗೋಳಗಳ ಸಂಖ್ಯೆಯನ್ನು ಕಂಡುಹಿಡಿ ಅಂದಾರ. ನೋಡಲಿ, ಶೀಸದ ಗೋಳುಗಳನ್ನು ಆಗಿಲ್ಲ ತಿಳ್ಕೋಬೇಕು ನೀವು ಮೊದಲ. ಇದೊಂದು ಏನು ಮಾಡ್ಯಾರ? ಶಂಕು ಅದ, ಹಿಂಗದ. ಇದರ ಸಣ್ಣ 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 ಗೋಳುಗಳು ಹಾಕ್ಯಾರ ಹಿಂಗೆ. ಅದು ನೀರು ಚೆಲ್ಲದ ಹಿಂಗೆ, ನೀರು ಹೊರಗೆ ಬಿದ್ದೈತಿ. ಶೀಸದ ಗೋಳುಗಳ ಸಂಖ್ಯೆ ಆಗಿರಲಿ. ಶೀಸದ ಗೋಳುಗಳ ಸಂಖ್ಯೆ ಗೋಳಗಳ ಸಂಖ್ಯೆ n ಆಗಿರಲಿ. ಶೀಸದ ಗೋಳಗಳ ಸಂಖ್ಯೆ ಆಗಿರಲಿ. n ಇಂಟು ಶೀಸದ ಗೋಳಗಳ ಸಂಖ್ಯೆ ಇಸ್ ಈಕ್ವಲ್ ಟು 1/4 ಸಿಲಿಂಡರ್ ಘನಫಲ. ಇದೇನು? ಶಂಕುವಿನ ಘನಫಲ. ಶಂಕುವಿನ ಘನಫಲ 1/4 ಶಂಕುವಿನ ಘನಫಲ. ಇದ್ರ ಸೂತ್ರ ಏನಪ್ಪ? n ಇಂಟು ಗೋಳದ ಘನಫಲ 4/3 ಪೈ ಆರ್ ಕ್ಯೂಬ್ 1/4 ಶಂಕುವಿನ ಘನಫಲ ಪೈ ಶಂಕು 2 ಆರ್ ಯೂಸ್ ಮಾಡ್ಯಾರ ಆರ್ ಸ್ಕ್ವೇರ್ ಎಚ್. ಇಲ್ಲಿ ನೋಡ್ರಿ, ಇಲ್ಲಿ ಏನದಲ್ಲ, ಇದು ಗೋಳದ ತ್ರಿಜ್ಯ. ಗೋಳದ ಒಂದೇ ಬರುತ್ತೆ ತ್ರಿಜ್ಯ. ಗೋಳದ ತ್ರಿಜ್ಯ ಕೊಟ್ಟಾರ ನೋಡ್ರಿ. ಶಂಕುವಿನ ತೆರೆದ ಮೇಲೆ ತ್ರಿಜ್ಯವು 5 ಆರ್ ಇಸ್ ಈಕ್ವಲ್ ಟು 0.5 ಸೆಂಟಿಮೀಟರ್ ಕೊಟ್ಟಾರ. ಗೋಳದ ತ್ರಿಜ್ಯ ಕೊಟ್ಟಾರ. ಇಲ್ಲೇನು ಬರ್ತದ? ಈ ಶಂಕುವಿನ ಘನಫಲ, ಶಂಕುವಿನ ತ್ರಿಜ್ಯ ಬೇಕಲ್ಲ. ಶಂಕುವಿನ ತ್ರಿಜ್ಯ ಒಂದು ಪಾತ್ರೆಯು
ತಲೆ ಕೆಳಗಾದ ಶಂಕುವಿನ ಆಕಾರದಲ್ಲಿ ಅದರ ಎತ್ತರ 8 ಸೆಂಟಿಮೀಟರ್. ಶಂಕುವಿನ ಎತ್ತರ H = 8 ಸೆಂಟಿಮೀಟರ್. ತ್ರಿಜ್ಯ ತ್ರಿಜ್ಯ ಬೇಕಲ್ಲ ಕ್ಯಾಪಿಟಲ್ ಆರ್ ಶಂಕುವಿಂದು ಕ್ಯಾಪಿಟಲ್ ಆರ್. ತ್ರಿಜ್ಯ ನೋಡ್ರಿ, ತ್ರಿಜ್ಯ 5 ಸೆಂಟಿಮೀಟರ್. 5 ಸೆಂಟಿಮೀಟರ್ ತ್ರಿಜ್ಯದ 5 ಸೆಂಟಿಮೀಟರ್ ತ್ರಿಜ್ಯದ. ತುಂಬ್ರಿ ಬೆಲೆಗಳನ್ನು ತುಂಬ್ರಿ. n × 4/3 ಹೇಳ್ರಿ. ಪೈ ಅಂದ್ರೆ ಏನು ಕೊಟ್ಟರೆ ನೋಡ್ರಿ, 22/7. ಪೈದು ಬೆಲೆ ಪೈ ಎರಡು ಕ್ಯಾನ್ಸಲ್ ಮಾಡ್ಕೊಂಬಿಡೋಣ. ಆರ್ ಅಂದ್ರೇನು, ಪೈ ಹೋಯ್ತು. ಆರ್ ಅಂದ್ರೆ 0.5 ಕ್ಯೂಬ್ ಆಯಿತು. ಆರ್ ಹೋಯ್ತು. ಮುಂದೆ 4 ಇದು ಆಗ್ತೈತಿ, 5 4 ಆಗ್ತೈತಿ. ಇಲ್ಲಿ 1/4 ಶಂಕುವಿನ 1/3 ಬರ್ತೈತಿ. ಈ 3 ಹೋಗ್ತೈತಿ. ಈ 3 ಕ್ಯಾನ್ಸಲ್ ಆಯ್ತು. ಏನು ಉಳಿತು, n × 4 5 ಹೋಯ್ತು. 0.5 ಕ್ಯೂಬ್. 0.5 ಕ್ಯೂಬ್ = ಏನು ಉಳಿತಿಲ್ಲಿ 1/4. ರೇಡಿಯಸ್ ಎಟ್ ಕೊಟ್ಟಾರ ಕ್ಯಾಪಿಟಲ್ 5² ಕೊಟ್ಟಾರ. ಹೈಟ್ ಎಟ್ ಕೊಟ್ಟಾರ 8 ಕೊಟ್ಟಾರ. ಹೈಟ್ನು 8 ಕೊಟ್ಟಾರ. ಈಗ ನೋಡಿ ಏನಾಗ್ತದ, n × 5². n × 5² 5 ಕ್ಯೂಬ್. n × ಇದು ಕೆಳಗೆ ತೊಗೊಂಬರ್ರಿ. 5² × 8/4. ಇದೊಂದು 4 ಇಲ್ಲಿ ತೊಗೊಂಬರ್ರಿ. ಇದೇನಾಗ್ತದೆ 0.5 × 0.5 3 ಸಲ. ಏನಾಯ್ತು ನೋಡ್ರಿ, n = 5 × 5 × 8/4 16. 5 5 5 ಇದು ಒಟ್ಟು ಪಾಯಿಂಟ್ ಹೋದ 10 10 10 ಒಟ್ಟು 10 ಬರ್ತೈತಿ. 2 5 10. ಏನು ಉಳಿತು ನೋಡ್ರಿ, 10 5 1 5 2 10. ಮುಂದೆ 8 2 16 ಆಯಿತು. n = 80. n = 100 100 ಬಂತು. n = 100 ಗೋಲಿಗಳು. 100 ಗೋಲಿಗಳು ಹಾಕಿದಾಗ 1/4 ಅಂಶ ನೀರ ಚೆಲ್ದೈತಿ ಅಂತ ತಿಳ್ಕೊ. ಕ್ವಶನ್ ನಂಬರ್ 6 ನೋಡಿರಿ. 220 ಸೆಂಟಿಮೀಟರ್ ಎತ್ತರ ಮತ್ತು 24 ಸೆಂಟಿಮೀಟರ್ ವ್ಯಾಸ ಹೊಂದಿರುವ ಒಂದು ಸಿಲಿಂಡರ್ನಾಕಾರದ ಕಬ್ಬಿಣದ ಕಂಬದ ಮೇಲೆ 60 ಸೆಂಟಿಮೀಟರ್ ಎತ್ತರ ಮತ್ತು 8 ಸೆಂಟಿಮೀಟರ್ ತ್ರಿಜ್ಯ ಇರುವ ಮತ್ತೊಂದು ಸಿಲಿಂಡರ್ನ್ನು ಜೋಡಿಸಿದೆ. 1 ಸೆಂಟಿಮೀಟರ್ ಕ್ಯೂಬ್ ಕಬ್ಬಿಣದ ಸರಿಸುಮಾರು ದ್ರವ್ಯರಾಶಿಯು 8 ಗ್ರಾಮ್ ಆದರೆ ಕಂಬದ ದ್ರವ್ಯರಾಶಿಯನ್ನು ಕಂಡುಹಿಡಿಯಿರಿ. ಪೈ ಅಂದ್ರೆ 3.14 ತಿಳ್ಕೊತಾಳೆ. ಪೈ ಅಂದ್ರೆ 3.14. ಇಲ್ಲಿ ಏನದ, ಒಂದು ಸಿಲಿಂಡ್ರ್ ಅದ. ಇದ್ರ ಮ್ಯಾಲ ಒಂದು ಮತ್ತೊಂದು ಸಿಲಿಂಡರ್ ಅದ. ದೊಡ್ಡ ಸಿಲಿಂಡರ್ ಸಣ್ಣ ದೊಡ್ಡ ಸಿಲಿಂಡರ್ ಎತ್ತರ, ಸಣ್ಣ ಸಿಲಿಂಡರ್ ಎತ್ತು ಕೊಟ್ಟಾರ. 220 H = ಇದ್ರದ್ದು H 220 ಸೆಂಟಿಮೀಟರ್. ಇದು 24 ವ್ಯಾಸ ಇರ್ತದೆ. D 24. R 12 ಆಗ್ತೈತಿ. ದೊಡ್ಡದು ಇದು ನೋಡ್ರಿ, ಸಣ್ಣದು ಕಬ್ಬಿಣ ಎತ್ತರ H = 60 ಮತ್ತು ತ್ರಿಜ್ಯ 8. ಸರಳ ಇದು, ಏನು ಭಾಳ ಡಿಫಿಕಲ್ಟ್ ಇಲ್ಲ. ಏನು ಕೇಳ್ಯಾರ, ದ್ರವ್ಯರಾಶಿ ಕೇಳ್ಯಾರ. ಮುಂದೆ ವಾಲ್ಯೂಮ್ ಆಫ್ ಪೋಲ್ ಕಂಡುಹಿಡಿದು. ವಾಲ್ಯೂಮ್ ಆಫ್ ಪೋಲ್ ವಾಲ್ಯೂಮ್ ಆಫ್ ಪೋಲ್ ಕಂಡುಹಿಡಿಬೇಕಾಗ್ತದೆ. ವಾಲ್ಯೂಮ್ ಆಫ್ ಪೋಲ್ ಒಟ್ಟು ಘನಫಲ. ಒಟ್ಟು ಘನಫಲ = ಒಟ್ಟು ಘನಫಲ. ದೊಡ್ಡ ಸಿಲಿಂಡರ್ದ ಘನಫಲ, ದೊಡ್ಡ ಸಿಲಿಂಡರಿನ ಘನಫಲ ಪ್ಲಸ್ ಮೇಲಿನ ಚಿಕ್ಕ ಸಿಲಿಂಡರಿನ ಘನಫಲ. ಚಿಕ್ಕ ಸಿಲಿಂಡರ್ನ ಘನಫಲ ದೊಡ್ಡದು ಹಿಡಿದು ಕ್ಯಾಪಿಟಲ್ ಹಿಡಿದ್ವಿ. = ಪೈ r² H ಪ್ಲಸ್ ಇದ್ರದ್ದೇನು ಪೈ r² H. ಪೈ r² H ಪೈ r² H. ಪೈ ಕಾಮನ್ ತಗೋರಿ. ಏನು ಉಳಿತು, r² H ಪ್ಲಸ್ r² H. ಪೈ ಅಂದ್ರೆ 3.14. ಆರ್ ನೋಡಿ ಕ್ಯಾಪಿಟಲ್ ಆರ್ ಎಷ್ಟದ, ಕ್ಯಾಪಿಟಲ್ ಆರ್ ಇಲ್ಲಿ 12 ಅದ. 12 × 12
ಎಚ್ ಎಟ್ಟದ ಇದ್ರದ್ದು 220 ಅದ ಪ್ಲಸ್ ಇದ್ರದ್ದು 6 8 ಗುಂಡ್ಲೆ 8 ಇದ್ರ ಹೆಚ್ಚ 60. ಅಗದಿ ಈಜಿ ಲೆಕ್ಕ ಇದು, ಭಾಳ ಡಿಫಿಕಲ್ಟ್ ಏನಿಲ್ಲ. 3.14 ಇಂಟು ಮಾಡಿರಿ ಅದಕ್ಕೆ 12 ಗುಂಡ್ಲೆ 220 31680 ಡೈರೆಕ್ಟ್ ಇಂಟು ಮಾಡಿಬಿಟ್ಟು ನಾನು ಪ್ಲಸ್ 886 3840 3.14 ಎರಡು ಕೂಡಿಸ್ರಿ, ಎರಡು ಇದಕ್ಕೆ ಇಂಟು ಮಾಡಿರಿ 111 532.8 ಇಟ್ಟು ಬಂತು. ಇದಕ್ಕೆ ಮತ್ತು ಮಲ್ಟಿಪ್ಲೈ ಮಾಡೋಕೆ ನೀವು 89 ಇದಕ್ಕೆ ದಿಸ್ ಈಕ್ವಲ್ ಟು ನೋಡಲಿ 3.14 ಇವೆರಡು ಕೂಡಿಸ್ರಿ. ಇವು ಕೂಡಿಸಾಗ ಎಷ್ಟು ಬರ್ತದೆ ಅಂದ್ರೆ 35520 ಬರ್ತೈತಿ. ಇದಕ್ಕೆ ಮಲ್ಟಿಪ್ಲೈ ಮಾಡಿರಿ. ಇದಕ್ಕೆ ಮಲ್ಟಿಪ್ಲೈ ಮಾಡಿದ್ರೆ ಇದಕ್ಕೆ ಮಲ್ಟಿಪ್ಲೈ ಮಾಡಿರಿ ಏನು 3.14 5320 ಇಂಟು ಮಾಡಿದ್ರೆ ಎಷ್ಟು ಬರ್ತೈತಿ 111,532.8. ಇದಕ್ಕೆ ಏನು ಮಾಡೋದು ನಾವು, ಇದಕ್ಕೆ ಘನಫಲಕ್ಕೆ 8 ಗ್ರಾಮ್ ಅಂತ ಹೇಳಲ್ಲ, 8 ಕಬ್ಬಿಣದ ದ್ರವ್ಯರಾಶಿ ಕಂಡು ಹಿಡಿಯಬೇಕು. ಇದಕ್ಕೆ ಇಂಟಲ್ಲಿ 8 ಮಾಡಬೇಕು. ದೇರ್ಫೋರ್ ಕಬ್ಬಿಣದ ದ್ರವ್ಯರಾಶಿ ಈಸ್ ಈಕ್ವಲ್ ಟು 111,532.8 ಇಂಟು 8 ಮಾಡಿರಿ. 8 ಗ್ರಾಮ್ ಇರ್ತೈತಿ. ಇದೇನಂತ ನೋಡಿರಿ 8 ಗ್ರಾಮ್. ಇದು ಇಂಟು ಮಾಡಿರಿ 892.262.4 ಬರ್ತೈತಿ. ಡಿವೈಡ್ ಬೈ 1000 ಇದ್ರಾಗ ಕನ್ವರ್ಟ್ ಮಾಡಿರಿ ಕೆ ಜಿಯಲ್ಲಿ, ಕೆ ಜಿ ಆಗಿಬಿಡ್ತು. ದಿಸ್ ಈಕ್ವಲ್ ಟು ದ್ರವ್ಯರಾಶಿ ಎಷ್ಟಪ್ಪ 892.26 kg ಇದರ ದ್ರವ್ಯರಾಶಿ. ನಾವು ನೆಕ್ಸ್ಟ್ ಕ್ವಶನ್ ನಂಬರ್ 7. 60 ಸೆಂಟಿಮೀಟರ್ ತ್ರಿಜ್ಯವಿರುವ ಅರ್ಧಗೋಳ ಪಾದ ಮೇಲೆ 120 ಸೆಂಟಿಮೀಟರ್ ಮತ್ತು ಎತ್ತರ 60 ಸೆಂಟಿಮೀಟರ್ ತ್ರಿಜ್ಯವನ್ನು ಹೊಂದಿರುವ ನೇರ ವೃತ್ತಪಾದ ಶಂಕುವನ್ನು ಜೋಡಿಸಲಾಗಿದೆ. ಸಂಪೂರ್ಣವಾಗಿ ನೀರಿನ ತುಂಬಿದ ನೇರ ವೃತ್ತಪಾದದ ಸಿಲಿಂಡರ್ನಲ್ಲಿ ತಳವನ್ನು ಮುಟ್ಟುವಂತೆ ನೇರವಾಗಿ ಈ ಘನಾಕೃತಿಯನ್ನು ಮೂಡಿಸಲಾಗಿದೆ. ಸಿಲಿಂಡರ್ ತ್ರಿಜ್ಯವು 60 ಸೆಂಟಿಮೀಟರ್ ಮತ್ತು ಎತ್ತರವು 180 ಸೆಂಟಿಮೀಟರ್. ಆದರೆ ಸಿಲಿಂಡರ್ನಲ್ಲಿ ಉಳಿದಿರುವ ನೀರಿನ ಪ್ರಮಾಣವನ್ನು ಕಂಡುಹಿಡಿಯಿರಿ. ಸಿಲಿಂಡರ್ಗೆ ಎಷ್ಟು ನೀರಿನ ಪ್ರಮಾಣ ಉಳಿದು ಕಂಡುಹಿಡಿಯುತ್ತಾರೆ. ಇಲ್ಲಿ ನೋಡಿರಿ 60 ಸೆಂಟಿಮೀಟರ್ ತ್ರಿಜ್ಯ ಹಿಂಗೊಂದು ಸಿಲಿಂಡರ್ ಅದ. ಸಿಲಿಂಡರಲ್ಲಿ ಒಂದು ಮುಳುಗಿಸ್ಯಾರ ಅಂತ ಅರ್ಧಗೋಳ ಮುಳುಗಿಸ್ಯಾರ. ಹಿಂಗೆ ಅರ್ಧಗೋಳ ಮುಳುಗಿಸ್ಯಾರ. ಅದರದ್ದು ಎಟ್ಟದಪ್ಪ ಅಂದ್ರೆ 180 ಟೋಟಲ್ ಹೈಟ್ 180 ಸೆಂಟಿಮೀಟರ್ 180 ಸೆಂಟಿಮೀಟರ್ ಒಂದರು ನೇರ ವೃತ್ತಪಥ ಸಂಪೂರ್ಣ ನೀರು ತುಂಬಿದೆ ನೇರ ವೃತ್ತಪಥ ಕಂಡುಹಿಡಿ ಅಂತ ಹೇಳ. ಈಗ ನೋಡಿರಿ ಸಿಲಿಂಡರ್ ಮೊದಲು ಸಿಲಿಂಡರ್ ಬರ್ಕೋತೀನಿ. ಸಿಲಿಂಡರ್ನ ಎತ್ತರ ಎಚ್ ಈಕ್ವಲ್ ಟು 180 ಸೆಂಟಿಮೀಟರ್, ತ್ರಿಜ್ಯ ಟು ಆರ್ ಇಸ್ ಈಕ್ವಲ್ ಟು 60 ತ್ರಿಜ್ಯ ಎಲ್ಲ ಒಂದೇ ಆತೈತಿ. ಶಂಕು ನೋಡ್ರಿ, ಶಂಕುನ ಎತ್ತರ ಎಚ್ ಈಕ್ವಲ್ ಟು ಶಂಕುನ ಎತ್ತರ ಎಚ್ ಈಕ್ವಲ್ ಟು 120 ಸೆಂಟಿಮೀಟರ್, ತ್ರಿಜ್ಯ ಅದೇ 60. ಅರ್ಧಗೋಳದ ಗಣಪಲ್ಲ ಗೋಳದ ನೋಡ್ರಿ, ಗೋಳದ ತ್ರಿಜ್ಯ ಆರ್ ಇಸ್ ಈಕ್ವಲ್ ಟು 60. ಒಂದು ಎಲ್ಲ ಬರ್ಕೊಂಡಿವಿ. ಇಲ್ಲಿ ಏನೇ ಉಪಯೋಗವ, ಒಂದು ಸಿಲಿಂಡ್ರ್ ಅದ, ಒಂದು ಗೋಳದ, ಇದು ಅದ. ಅರ್ಧಗೋಳದ 60 ಸೆಂಟಿಮೀಟ್ರ್ ಆಯಿತು. ನಮ್ಮ ಸಿಲಿಂಡರ್ನ ಘನಫಲ ನಾವೇನು ಬೇಕೀಗ ಸಿಲಿಂಡರ್ನಲ್ಲಿ ಉಳಿದಿರುವ ನೀರಿನ ಪ್ರಮಾಣ ಕಂಡುಹಿಡಿಯುವಾಗ ಸಿಲಿಂಡರ್ ಉಳಿದಿರುವ ನೀರಿನ ಪ್ರಮಾಣ, ಸಿಲಿಂಡರಿನಲ್ಲಿ ಉಳಿದಿರುವ ನೀರಿನ ಪ್ರಮಾಣ. ಇದು ಮುಳುಗಿಸ್ಯಾರದು, ಮುಳುಗಿಸಿದಾಗ ಬಿದ್ದದ ಸಿಲಿಂಡರ್ನ ಘನಫಲ. ಸಿಲಿಂಡರಿನ ಘನಫಲ ಮೈನಸ್
ಏನಪ್ಪ ಇದು ಮುಗಿಸ್ಯಾರ ಶಂಕು ಮತ್ತು ಅರ್ಧಗೋಳದ ಕೂಡಿದ ಘನಫಲ. ಶಂಕು ಮತ್ತು ಅರ್ಧಗೋಳದಿಂದ ಕೂಡಿಸಿ ವಸ್ತುವಿನ ಘನಫಲ. ವಸ್ತುವಿನ ಘನಫಲ ಏನಾಯ್ತು ನೋಡ್ರಿ, ಈಕ್ವಲ್ ಟು ಪೈ r ಸ್ಕ್ವೇರ್ h ಮೈನಸ್ 1/3 ಪೈ r ಸ್ಕ್ವೇರ್ h ಶಂಕುವಿನ ಘನಫಲ 1/3 ಪೈ r ಸ್ಕ್ವೇರ್ h ಪ್ಲಸ್ 2/3 ಪೈ r ಕ್ಯೂಬ್. ಅರ್ಧಗೋಳ ಘನಫಲ 2/3 ಪೈ r ಕ್ಯೂಬ್. ಈಗ ಏನು ಮಾಡ್ರಿ ನಾವು ಪೈ r ಸ್ಕ್ವೇರ್ ಕಾಮನ್ ತೊಗೊರಿ, ಎಲ್ಲದ್ರಾಗ ಪೈ r ಸ್ಕ್ವೇರ್ ಕಾಮನ್ ತೊಗೊರಿ, h ಮೈನಸ್ h/3 ಪ್ಲಸ್ ಪೈ r ಸ್ಕ್ವೇರ್ ಕಾಮನ್ ತೊಗೊಂಡ್ರೆ 2/3 r. ಈ ಬೆಲೆ ತುಂಬ್ರಿ. ಪೈ ಅಂದ್ರೆ 22/7, r ಅಂದ್ರೆ 60 × 60, 60 × 60 ಆಗ್ತೈತಿ. h ಅಂದ್ರೆ ಎಷ್ಟದ, h ಅಂದ್ರೆ 180 ಕಾಣ್ತೈತಿ. h ಅಂದ್ರೆ 180 ಮೈನಸ್ ಇದ್ರದ್ದು h 1/3, h ಎಟ್ಟದ, ಇದ್ರದ್ದು h 120/3 ಪ್ಲಸ್ 2/3 × 60. ಈಗ ನೋಡ್ರಿ ಏನಾಯ್ತು, 22/7 × 3600 180 ಮೈನಸ್ 3 4 12, ಇದು ಕಟ್ ಆಗ್ತದೆ. 3 4 12 40, 120 3 4 12 3 4 40, 3 6 ಇದು 40, 40 80 ಆಯಿತು. ಈಕ್ವಲ್ ಟು 22/7 × 3600 180 ಮೈನಸ್ 80. ಇಲ್ಲಿ ಮ್ಯಾಲೆ ಬಿಡಿಸೋನು ನೋಡ್ರಿ, ಮ್ಯಾಲೆ ಬಿಡಿಸೋನು ಇಲ್ಲಿ ಏನಾಯ್ತು ನೋಡ್ರಿ, 22 7 × 3600 × 100 100 ಆಗಿಬಿಡ್ತು. ಇದು ಟೋಟಲ್ ಇಂಟು ಮಾಡಿರಿ, 22 36 × 100 ಎಲ್ಲ ಇಂಟು ಮಾಡಿದ್ರೆ 792. 1 2 3 4 0 ಬರ್ತಾವೆ. ಇದು ಭಾಗಾಕಾರ ಮಾಡೋಕೆ ಕಲಿಬೇಕು. ಎಲ್ಲರೂ ಭಾಗಾಕಾರ ಮಾಡ್ಲಿಕ್ಕೆ ಕಲಿಬೇಕು. ಭಾಗಾಕಾರ ಮಾಡಿದ್ರೆ 1131 426.57 ಸೆಂಟಿಮೀಟರ್ ಕ್ಯೂಬ್. ಇದು ಸೆಂಟಿಮೀಟರ್ ಕ್ಯೂಬ್ ಇದ್ದದ್ದು ಮೀಟರ್ ಕ್ಯೂಬ್ದಾಗ ಮಾಡಬೇಕು. ಸೆಂಟಿಮೀಟರ್ ಕ್ಯೂಬ್ ಮೀಟರ್ ಕ್ಯೂಬ್ 1131 426.57 1 ಸೆಂಟಿಮೀಟರ್ದು 100. ಇದು ಸೆಂಟಿಮೀಟರ್ ಕ್ಯೂಬ್ ಅದ. ಮತ್ತೊಂದು ಸೆಂಟಿಮೀಟರ್ 100, ಮತ್ತೊಂದು ಸೆಂಟಿಮೀಟರ್ 100 ಮಾಡಿದ್ರೆ ಮೀಟರ್ ಕ್ಯೂಬ್ ಆಗ್ತದೆ. 2 4 6 ಪೂಜೆ ಅದ. 6 ಹಂಗೆ ಬಿಟ್ಟು 1 2 3 4 5 6 31 ಇದು ಇಲ್ಲಿ ಬರ್ತೈತಿ. 1 2 3 4 5 ಇದು 6 ಬಿಟ್ಟು ನಾವು ಇಡಬೇಕು. 131 1131 426.57 ಇದೇನಾಯ್ತು 1.131 ಸರಿ ಸಿಟ್ರ 1.131 ಮೀಟರ್ ಕ್ಯೂಬ್ ಆಗ್ತೈತಿ. 131 ಮೀಟರ್ ಕ್ಯೂಬ್. ಒಂದು ಉತ್ತರ ಹಿಂಗೆ ಇಟ್ಟಾರ ಅವರು. ಸೆಂಟಿಮೀಟರ್ ಕ್ಯೂಬ್ ಇಟ್ಟು ನಡೀತದೆ. ಇದಕ್ಕೆ ನೋಡಿ ಸೆಂಟಿಮೀಟರ್ ಕ್ಯೂಬ್ ಅದಲ್ಲ, 3 ಸಲ ಇಟ್ಟು ಇಂಟು ಮಾಡ್ಬೇಕು. ಇಲ್ಲಿ ಎಷ್ಟು 2 ಪೂಜಿ 4 ಪೂಜಿ 6 ಪೂಜಿ 1 2 3 4 5 6 ಅಂದ್ರೆ 1.131 ಮೀಟರ್ ಕ್ಯೂಬ್ ಅಂತ ಬರ್ತೈತಿ. ನೀವೆಲ್ಲರೂ 8ನೇ ಕ್ವೆಶನ್ ನೋಡಿರಿ. 12.2 ಒಳಗೆ 8.5 ಸೆಂಟಿಮೀಟರ್ ವ್ಯಾಸವುಳ್ಳ ಒಂದು ಗೋಳಾಕಾರದ ಗಾಜಿನ ಪಾತ್ರೆಯು 8 ಸೆಂಟಿಮೀಟರ್ ಉದ್ದ ಮತ್ತು 2 ಸೆಂಟಿಮೀಟರ್ ವ್ಯಾಸವನ್ನು ಹೊಂದಿರುವ ಸಿಲಿಂಡರ್ ಆಕಾರದ ಕೊರಳನ್ನು ಹೊಂದಿದೆ. ಒಂದು ಮಗು ಅದರಲ್ಲಿ ಹಿಡಿಯುವ ನೀರಿನ ಗಾತ್ರವನ್ನು ಅಳತೆ ಮಾಡುವುದರ ಮೂಲಕ ಅದರ ಘನಫಲವು 345 ಸೆಂಟಿಮೀಟರ್ ಕ್ಯೂಬ್ ಇದೆಂದು ಕಂಡುಕೊಳ್ತಾಳೆ. ಮಗು ಏನು ಮಾಡ್ತಾಳೆ, ಅಳಿತಾಳೆ. 345 ಸೆಂಟಿಮೀಟರ್ ಕ್ಯೂಬ್ ಬರ್ತೈತಿ ಅದು.
ಮೇಲೆ ಕೊಟ್ಟ ಅಳತೆಗಳು ಅದರ ಒಳಭಾಗದ ಅಳತೆಗಳು ಎಂದು ಭಾವಿಸಿ ಅವುಗಳು ಉತ್ತರ ಸರಿಯಾಗಿದೆ ಎಂದು ಪರೀಕ್ಷೆ ಪಾಯ್ ಅಂತ 3.1 ಆಕೆ ಮಾಡಿದ ಕರೆಕ್ಟ್ ಅದಲ್ಲೋ ನಾವು ಕಂಡುಹಿಡಿಬೇಕು. ಇದು ನೀವೇನು ಮಾಡಿರಪ್ಪ, ಮೊದಲು ಹಳ್ಳ್ಯಾಗ ನಾವೆಲ್ಲ ಸಣ್ಣವರಿದ್ದಾಗ ತತ್ರಾಣಿಗೆ ಯೂಸ್ ಮಾಡ್ತೀವಿ. ತತ್ರಾಣಿಗೆ ಅಂತ ಯೂಸ್ ಮಾಡ್ತಿದ್ವಿ. ತತ್ರಾಣಿ ಟೈಪ್ ಅದ ಇದು. ತತ್ರಾಣಿಗೆ ಇರ್ತೈತಿ ಹಂಗೆ ಒಂದು ಕೊರಡು ಹಿಂಗದ, ಹಿಂಗೆ ತತ್ರಾಣಿ ಟೈಪ ಈ ಟೈಪ್ ತತ್ರಾಣಿಗೆ. ಸಿಲಿಂಡರ್ ಇದು ಅರ್ಧಗೋಳು. ಗಾಜಿನ ಪಾತ್ರೆ ನೀರಿನ ಪ್ರಮಾಣ ಇದು ಆರ್ ಎಷ್ಟದ, ಆರ್ = 1 ಸೆಂಟಿಮೀಟ್ರ್ ಅದ. ಇದ್ರದ್ದು ರೇಡಿಯಸ್ ಇದ್ರದ್ದು ಎಷ್ಟದಪ್ಪ, 85 ಸೆಂಟಿ ವ್ಯಾಸ ಅದ. ಡಿ = 8.5 ಅದ. ಆರ್ = 8.5/2 ಆಯಿತು. ಇದು ಹೈಟ್ ಏನದ, H = 8 ಸೆಂಟಿಮೀಟ್ರ್ ಕೊಟ್ಟಾರ. ನೀವೇನದ ಗಾಜಿನ ಪಾತ್ರೆ ನೀರಿನ ಪ್ರಮಾಣ ಪರಿಹಾರ, ಗಾಜಿನ ಪಾತ್ರೆಯಲ್ಲಿರುವ ನೀರಿನ ಪ್ರಮಾಣ. ಇನ್ನು ಪಾತ್ರೆಯಲ್ಲಿರುವ ನೀರಿನ ಪ್ರಮಾಣ ಕಂಡುಹಿಡಿಬೇಕು ನೀವೆಲ್ಲರೂ. ನೋಡಿರಿ, ಗಾಜಿನ ನೀರಿನ ಪ್ರಮಾಣ ಗೋಳದ ಘನಫಲ ಪ್ಲಸ್ ಗೋಳದ ಘನಫಲ ಇದು ಪ್ಲಸ್ ಸಿಲಿಂಡರ್ನ ಘನಫಲ. ತತ್ರಾಣಿಗೆ ಅಂತ ನೋಡಿರಿ, ಹಳ್ಳಿಯಾಗೆ ಸಿಗ್ತದೆ. ಇಲ್ಲಿ ಬೇಕಾದ್ರೆ ನೀವು ನಾನು ಕಾಂಟ್ಯಾಕ್ಟ್ ಮಾಡಿರಿ. ಇಲ್ಲಿ ಅವ್ರ ಗೆಳೆಯರ ಮನೆ ತೆಗೆದಿಟ್ಟಾರ ಅವರು. ನಂದಗಮ್ಮ ಸರ್ ಇರ್ತದಾರ, ತತ್ರಾಣಿಗೆ ಐತೆ ಅವ್ರ ಮನೆಯಾಗ, ನಿಮಗೆ ತೋರಿಸ್ತೀನಿ ಸಿಲಿಂಡರ್ ಘನಫಲ. ಸಿಲಿಂಡರಿನ ಘನಫಲ ಏನೇನಪ್ಪ, ಗೋಳದ ಘನಫಲ 4/3 πr³. ಗೋಳದ ಘನಫಲ 4/3, ಯಾಕಂದ್ರೆ ಎರಡು ಆರ್ ಅದ, ಅಲ್ಲೊಂದು ಆರ್ ಅದ ಇಲ್ಲೊಂದು ಆರ್ ಅದ, r³ ಬನ್ನಿರಿ ಪ್ಲಸ್ πr². ಸಿಲಿಂಡರ್ದು πr²h. ಪೈ ಕಾಮನ್ ತಗೋರಿ, ಏನು ಉಳಿತಿಲ್ಲಿ 4 3 r³ r² h ಉಳಿತು. ಬೇರೆ ತುಂಬ್ರಿ 3.14 ಕೊಟ್ಟಾರ. ಇದು 4/3 ಆರ್ ಎಷ್ಟದಪ್ಪ, 8.5 ಅದ. 8.5/2 ಇಂಟು 8.5/2 ಇಂಟು 8.5/3 ಸಲ ಇಡಬೇಕು. ಇದು ಇಂಟು ಆರ್, ಇದು ರೇಡಿಯಸ್ 1 ಇಂಟು 1 ಇಂಟು h. ಇದು ಎರಡನೇ ಭಾಗ ಸರಳ ಅದ. ಇದು 8 1 8 ಆಗಿಬಿಡ್ತೈತಿ. ಇದು 3.14. ಇದು ಪೂರ್ತಿ ಏನು ಮಾಡಬೇಕು, ಇಂಟು ಮಾಡೋಕೆ. ನೀವು ಇಂಟು ಮಾಡಿ /6, 3 6. ಇದು 2 2 4 4 4 ಆಯಿತು. 3 2 6 ಆಯಿತು. ಇದು ಇಂಟು ಮಾಡಿರಿ 8.5 8.8 102 ಬರ್ತೈತಿ. ಕಲಿಬೇಕು ಇಂಟು ಮಾಡ್ಲಾಕ ಪ್ಲಸ್ 3/5 ಪ್ಲಸ್ 8 ಬತ್ತು. ಇದು ಡಿವೈಡ್ ಮಾಡಿರಿ ಎಲ್ಲರೂ. 8 ಎಲ್ಲ ಡಿವೈಡ್ ಮಾಡಿರಿ. ಡಿವೈಡ್ ಮಾಡಿ ಇದಕ್ಕೆ ಕೂಡಿಸ್ರಿ. 3.14 ಇದು ನೋಡಿರಿ, ಇದು ಇಂಟು ಮಾಡಿರಿ. ದಿಸ್ = 3 2 ಮಲ್ಟಿಪ್ಲೈ 346.49. ಕರೆಕ್ಟ್ ಆನ್ಸರ್ 49 ಸೆಂಟಿಮೀಟರ್ ಕ್ಯೂಬ್. 4.99 ಬರ್ತೈತಿ. ಎಷ್ಟು 346 ಅಂದ್ರೆ 346.50 ತಿಳ್ಕೊರಿ ಸೆಂಟಿಮೀಟರ್ ಕ್ಯೂಬ್. ಅದೇನಾಯ್ತು, ಆ ಹುಡುಗ ಮಾಡಿದೆ ರಾಂಗ್ ಅದ, ತಪ್ಪಾಗಿದೆ. ಆ ಹುಡುಗನ ಅಳತೆ, ಒಂದು ಮಗುವಿನ ಅಳತೆ, ಮಗು ಅದರಲ್ಲಿ ಹೊಡಿಯೋ ನೀನು ಅಳತೆ ಮಾಡೋದು, ಅದರ ಘನಫಲ ಅವನ ಅಳತೆ ತಪ್ಪಾಗಿದೆ. ಅವನ ಅಳತೆ ತಪ್ಪಾಗಿದೆ. ಆ್ಯಕ್ಚುಲಿ 346.50 ಬರ್ತೈತಿ. ಎಲ್ಲರಿಗೂ ಧನ್ಯವಾದಗಳು. ಇದು 8 ಕ್ವಶನ್ ಮುಗಿದು. ಸರಿಯಾಗಿ ಅಭ್ಯಾಸ ಮಾಡಿ, ಪ್ರಾಕ್ಟೀಸ್ ಮಾಡಿ. ಏನಾದ್ರು ತಿಳಿಗೋ ಬಂದು ಕೇಳಿ, ನಮ್ಮ ಟ್ಯೂಷನ್ ಕ್ಲಾಸ್ ಇರ್ತೈತಿ. ಮತ್ತು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಲು ಮಾಡ್ಯಾರ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಇದಕ್ಕೆ ರೊಕ್ಕ ರೂಪಾಯಿ ಇರೋದಿಲ್ಲ. ಸಬ್ಸ್ಕ್ರೈಬ್ ಮಾಡಿದ್ರೆ ನೋಟಿಫಿಕೇಶನ್ ಬರ್ತಾವೆ. ನಮಗೂ ಇಷ್ಟು ಸಬ್ಸ್ಕ್ರೈಬ್ ಆಗ್ಬೇಕಂತ ಇರ್ತೈತಿ. ಅದಕ್ಕೆ ದಯವಿಟ್ಟು ಎಲ್ಲರೂ ಕಳಕಳಿ ಪ್ರಾರ್ಥನೆ, ಇದಕ್ಕೆ ಯಾವುದೇ ರೊಕ್ಕ ಹಣ ಇರೋಲ್ಲ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡ್ರಿ.